ಬಿಕಾಸ್ ಅಷ್ಟು ನಮ್ಮಪ್ಪ ಗುತ್ತಿ ಅಂದ್ಕೊಂಡು ಗುತ್ತಿಗೆ ಮತ್ತೆ ಕರ್ಕೊಂಬಂದಾರೆ. ಲಾಸ್ಟ್ ಟೈಮ್ ನೋಡ್ಕೊಂಬಿಡ್ರಿ, ಬಟ್ ಒಳಗಡೆ ಹೋಗೋಕ್ಕಾಗಲ್ಲ, ಅವಾಗೇನೆ ತೋರಿಸ್ಬಿಟ್ಟಿದ್ದೀನಿ. ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ. ಈಗ ಹೊರಡ್ತೀವಿ ನಾವು. ಬೇಡ ಅಂತೆ ಬಿಡಪ್ಪ, ಸಾಕು. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್. ಇವತ್ತು ನೆಕ್ಸ್ಟ್ ಡೇ ಇಲ್ಲೇ ಇದ್ದೀವಿ ಮಂತ್ರಾಲಯದಲ್ಲಿ. ಆ್ಯಂಡ್ ರೆಡಿ ಆಗಿದ್ದಾಯಿತು. ಏನಿಲ್ಲ, ಒಂದು ಲಿಬಾಮ್ ಅಕ್ಕಿ ಸ್ಟಿಕ್ಕರ್ ಇಟ್ಕೊಳ್ಳಿ. ಓಕೆ. ಸೊ ಮಾರ್ನಿಂಗ್ ನೀವು ತೋರಿಸ್ತೀವಿ ಹೆಂಗೆ ಕಾಣುತ್ತೆ ಮಾರ್ನಿಂಗ್ ಜನ. ಫುಲ್ ಇಲ್ಲೆಲ್ಲ ಕಾರ್ಸೇ ನಿಂತೈತೆ. ಬೆಳಗ್ಗೆ ಅವಾಗಲೇ ಜನ ಇದ್ದಾರೆ. ನಾವು ಇನ್ನೊಂದ್ಸತಿ ಇವಾಗ ದರ್ಶನಕ್ಕೆ ಹೋಗ್ತೀವಿ. ಸೊ ಮಮ್ಮಿ ಐ ಮಾಡು, ಕೇಳಿಸಲ್ಲ. ಓಕೆ. ಸೊ ಈಗ ನಮ್ಮ ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರದ್ದು ರೆಡಿ ಆದರೆ ಅಷ್ಟೇ, ಎಲ್ಲರದ್ದು ಆಯಿತು. ಹೊರಡೋದೇನು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ರೂಮ್ ಚೆಕ್ಔಟ್ ಮಾಡ್ತೀವಿ. ಸೊ ಅದಕ್ಕೆ ಪ್ಯಾಕಿಂಗ್ ಎಲ್ಲ ನಡೀತಿದೆ. ಇದರಲ್ಲಿ ಬೃಂದಾವನ ಎಲ್ಲನೂ ಐತೆ ಇದೆ ಅಷ್ಟೇ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನಕ್ಕೆ ಬೇಡ ಅಂತೆ ಬಿಡಪ್ಪ, ಸಾಕು. ಹಿಂಗೆ ಬಾ, ಅವಕ್ಕೆಲ್ಲ ಗೊತ್ತಾಗಲ್ಲ ಬಾಮ್ಮ ನೀನು ನೋಡಿ. ಎಂಟ್ರಿ ಕೊಟ್ಟು ಇವತ್ತು ಫ್ರೆಂಡ್ಸಕ್ಕೆ ಬಿಟ್ಟಿದ್ದಾನೆ. ಹೋಗ್ತಿದ್ದೀವಿ. ಲಾಸ್ಟ್ ಒಂದು ಸತಿ ನೋಡ್ತೀನಿ ನೋಡ್ರಿ, ಇಷ್ಟೇ ಲಾಸ್ಟ್. ಹೋಗ್ತಾ ಇದ್ದೀವಿ. ಸೇಮ್ 5 ರೂಪಾಯಿ ಎಲ್ಲ ಕಡೆ, ಒಂದು ಹೊತ್ತಿಗೆ 5 ರೂಪಾಯಿ ಅಷ್ಟೇ. ಲಾಸ್ಟ್ ಒಂದು ಸತಿ ನೋಡ್ಕೊಂಡ್ಬಿಡ್ರಿ. ನೋಡು ಅಷ್ಟೇ. ಈಗ ಹೊರಡ್ತೀವಿ ನಾವು. ಅಷ್ಟೇ ಗೈಸ್, ಲಾಸ್ಟ್. ನೀವೆಲ್ಲ ಕೊಟ್ಟಾರ ಅವಾಗಲೇ. ಅಷ್ಟೇ ಇರೋದಪ್ಪ, ಖಾಲಿ ಇಲ್ಲ. ಅಷ್ಟೇ ಗೈಸ್. ಇವಾಗ ರೂಮ್ಗೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ತೀವಿ. ಇಲ್ಲ ಕಾಫಿ ಅಲ್ಲ ಕಂಡಪ್ಪ ಏನು ಹತ್ರ ಮುಂಚೆ ಕೊಟ್ಟಿಲ್ಲ. ಇಲ್ಲ ಕಾಫಿ ಕೊಟ್ಕೊಂಡು ಹೊರಡ್ತೀವಿ. ಎಸ್, ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಅದು ಕೊಡೋ ಬೃಂದಾವನ ನಾನು ಹಿಡ್ಕೊತೀನಿ ಅಷ್ಟೇ. ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ಬರ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಇಯರ್, ಪಕ್ಕ ನೆಕ್ಸ್ಟ್ ಇಯರ್ ಮತ್ತೆ ಬರ್ತೀನಿ. ಸೊ ಅಷ್ಟೇ. ಬರೀ ಹೋಗೋದು. ಈಗ ಚೆಕ್ಔಟ್ ಆಗಿದ್ದೀವಿ, ಹೊರಡ್ತಾ ಇದ್ದೀವಿ. ಬಾಯ್. ಎಲ್ಲಿದು ಇದು ಫ್ಲೆಕ್ಸ್ ಅಡ್ಡ ಐತೆ. ಒಂದು ಲಾಸ್ಟ್ ಟೈಮ್ ನೋಡ್ಕೊಂಬಿಡ್ರಿ, ಬಟ್ ಒಳಗಡೆ ಹೋಗೋಕ್ಕಾಗಲ್ಲ, ಅವಾಗೇನೆ ತೋರಿಸ್ಬಿಟ್ಟಿದ್ದೀನಿ. ಅಷ್ಟೇ. ಹೊರಡೋಣ. ಜಾಸ್ತಿ ತೋರಿಸ್ತಾ ಬರೋ ಕಮ್ಮಿ ಇತ್ತಲ್ಲ, ಅಷ್ಟೇ ಇದ್ದಿತ್ತು. ನಿನ್ನೆ ಬಂದಾಗ ಇದು ಹಿಂಗ್ ಹೋಗೋದು ಆಧುನಿಕ ಗೈಸ್. ಇವಾಗ ನಾವು ಹೋಗೋಕ್ಕೆ ಇನ್ನು 7 hours 5 minutes ಬೇಕು. 373 ಕಿಲೋಮೀಟರ್ಸ್ ಹೋಗಬೇಕು. ಸೊ ಹೋಗುವ, ಎಷ್ಟೊತ್ತು ಹೋಗ್ತೀವಿ ನೋಡೋಣ. ಓಕೆ. ಹಿಂಗೋ ಒಂದು ಚೆನ್ನಾಗಿ ಕಾಣ್ತಿದ್ರೆ ಅಷ್ಟೇ. ಇಲ್ಲ ಹೆಂಗೆ ಕಾಣಿಸ್ತಿದೆ, ಫುಲ್ ಜೂಮ್ ಆಗ್ಬಿಟ್ಟಿದೆ. 173 ಕಿಲೋಮೀಟರ್ಸ್ ಇರಮೆ 373 ಕಿಲೋಮೀಟರ್ಸ್ ಹೋಗಬೇಕು. ಸೊ ಎಷ್ಟೊತ್ತಾಗುತ್ತೆ ನೋಡೋಣ ಹೋಗೋದ್ರೊಳಗೆ. ಇವಾಗ ಟೈಮ್ ಎಷ್ಟು ಮಮ್ಮಿ? ಇಟ್ಕೊಂಡಿಲ್ಲ. 7:29, 7:30 ಟೈಮು.
ಬಂದ್ಬಿಟ್ಟವನೆ ನತ್ತಿಗೆ ಇರೋ ಥರ ಬಂದ್ಬಿಟ್ಟವನೆ. ನಾವು ಇವಾಗ ಹೋದಾಯ್ತು ತಿನ್ನಕ್ಕೆ ಅಂತ ಬಂದಿದ್ದೀವಿ. ಕಾಲೆಲ್ಲ ನೋಯ್ತೈತಿ. ಯಾಕ ಒಳಗಲ್ಲ ಇಲ್ಲಿ ಗುತ್ತಿಲಿದ್ದೀವಿ ಗೈಸ್. ಇವಾಗ ಗುತ್ತಿಲಿ ನಮ್ಮಪ್ಪ ಗುತ್ತಿ ಅಂದ್ಕೊಂಡು ಗುತ್ತಿಗೆ ಮತ್ತೆ ಕರ್ಕೊಂಬಂದಾರೆ. ಹೋಗ್ಬೇಕಾದ್ರೂ ಇಷ್ಟೊತ್ತು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಡ್ರೈವ್ ಮಾಡ್ಕೊಂಡು ಬಂದಿದ್ದು ನಾನೇ. ಅಲ್ಲಿ ಎಲ್ಲಿ ಲಾಸ್ಟ್ ಮಾಡೋದನ್ನ ಅಲ್ಲಿ ಸೈಡ್ಗೆ ಹಾಕಿಸ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಓಡಿಸ್ಕೊಂಡ್ಬಂದಿದ್ದೀನಿ. ಈಗ ಮತ್ತೆ ಇಲ್ಲಿಂದ ಹೆಬ್ಬಳವರೆಗೂ ಓಡಿಸೋಣ ಅಂತಿದ್ದೀನಿ. ಕೊಟ್ಟರೆ ಓಡಿಸ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆ, ಇವಾಗ ಅಷ್ಟಕ್ಕೆ ಅಂತ ಬಂದಿದ್ದೀವಿ. ಡೋರ್ ಇಳಿಸ್ಬೇಕಾ ಗೈಸ್? ಇರು ಒಂದೇ ಒಂದು ಸೆಕೆಂಡ್. ಹಾಂ, ಊಟ ಎಲ್ಲ ಮಾಡಿದೈತೆ. ಇವಾಗ ಹೊಡ್ತಾ ಇದ್ದೀನಿ. ನಂದು ಡ್ರೈವಿಂಗ್ ಇವಾಗ. ಇವಾಗ ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಇದ್ದೀವಿ, ಪೆಟ್ರೋಲ್ ಬಂಕ್ ಹತ್ರ. ನಮ್ಮಪ್ಪ ಕೊಟ್ಟೆ ಏನಿಲ್ಲ, ಅಪ್ಪ ಸ್ವಲ್ಪ ಇನ್ನು ನೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಫೇಸ್ ವಾಶ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಅಷ್ಟೇ, ಇಷ್ಟೊತ್ತವರೆಗೂ ಓಡಿಸಿದ್ದೀನಿ ಆಲ್ಮೋಸ್ಟ್. ಅಪ್ಪ ಎಷ್ಟು ಕಿಲೋಮೀಟ್ರ್ ಅಪ್ಪ ಈಗ ನಾನು ನೋಡಿಸಿದ್ದು ಅಲ್ಲಿಂದ ಇಲ್ಲಕ್ಕ? ಹಾಂ ಏನಪ್ಪ? 180 ಕಿಲೋಮೀಟರ್ ಓಡಿಸಿದ್ದೀನಿ. ಗ್ರೇಟ್. ಹಾಗೆ ಸೆಕೆ, ಬಿಸಿ ಜಾಸ್ತಿ ಇರಲಿ. ಇನ್ನೇನೇನೋ ಹೇಳೋಣ ಅಂತ ಬಂದೆ, ಅದೇನು ಅಂತ ಗೊತ್ತಾಗ್ತಿಲ್ಲ. ಹೈವೇ ರೋಡು ಸಗದಾಗೈತೆ ಓಡಿಸೋಕ್ಕೆ. ಅದೇ ಅಲ್ಲಿ ಒಂದು ಸ್ವಲ್ಪ ಗುತ್ತಿವರೆಗೂ ಹಳ್ಳ ದಿನ್ನೆ ಯಪ್ಪ ರೋಡಲ್ಲಿ ಓಡಿಸೋದ್ರೊಳಗೆ ಸಾಕು ಹೋದಂಗೆ ಇದೆಲ್ಲ ಪೇಯ್ನ್ ಆಗಿಬಿಟ್ಟೈತೆ ಇದೆಲ್ಲ. ಬಿಕಾಸ್ ಅಷ್ಟು ದೂರ ಯಾವತ್ತೂ ಓಡಿಸಿಲ್ಲ. ನಿನ್ನೆ 117 ಕಿಲೋಮೀಟರ್ಸ್ ಓಡಿಸ್ದೆ, ಇವತ್ತು 180 ಕಿಲೋಮೀಟರ್ಸು. ಫಾರ್ ದ ಫಸ್ಟ್ ಟೈಮ್ ನಿನ್ನೆ ಮತ್ತು ಇವತ್ತು ಇಷ್ಟು ದೂರ ಗಾಡಿ ಓಡಿಸಿದ್ದು. ಚೆನ್ನಾಗಿತ್ತು ಒಂಥರ. ಇನ್ಮೇಲೆ ಆರಾಮಾಗಿ ಹೋಗ್ಬೋದು. ಸ್ವಲ್ಪ ಕಲ್ತ್ಕೊಂಡೆ ಇನ್ನೂ ಜಾಸ್ತಿ. ಅಷ್ಟೇ ನೋಡ್ರಿ, ಫೇಸ್ ವಾಶ್ ಮಾಡ್ತಾವ್ರೆ. ಮೈ ಫೇವ್ರೇಟ್ ಸಾಂಗ್. ಇದರಲ್ಲಿ ಚೆನ್ನಾಗಿದೆ ಗೊತ್ತಾ ಲೈನ್ಸ್ ಎಲ್ಲ. ನಿನ್ನಂತರ ನಾನಲ್ಲವೇ ನಿನ್ನ ಸೇರಿ ನನದಲ್ಲವೇ ಆ ಸಾಗರವೇ. ಬೆಸ್ಟಿಯ ಶೋರೂಮ್ ಎಲ್ಲೈತೆ ನೋಡ್ರಿ, ಅಲ್ಲಿ ಇಂಡಿಂದ ನೋಡ್ರಿ ಇಷ್ಟನೇ. ಇದೆಲ್ಲ ಅದೇ ಗೈಸ್, ಇದೆಲ್ಲ ಕಿಯಾ ಫ್ಯಾಕ್ಟ್ರಿನೇ ಪೂರ್ತಿ ಅಲ್ಲಿವರೆಗೂ ಐತೆ ಇದು. ಇದ್ಯಾವುದೋ ಹಾಬೀಸ್ ಅಂತೆ, ಇಲ್ಲಿವರೆಗೂ ಲಾಸ್ಟ್. ಇದು ಹಾಬೀಸ್ ಗೊತ್ತಿಲ್ಲ ನನಗೆ. ಇದು ಅದೇ ಕಾರ್ಗಳ್ದೆ ಇದೂನು. ಅದು ಕಾರೇ. ಇದು ಕಿಯಾ. ಇದು ಇಲ್ಲ ಅಮ್ಮ, ಇದು ಕಿಯಾ ನೋಡಲ್ಲ ಕೊರೆ. ಎಷ್ಟುದ್ದ ಇದೆ ಗೈಸ್ ಇದು ಕಿಯಾ ಕಾರ್ ಶೋರೂಮ್. ಯಪ್ಪ, ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಲ್ಲಪ್ಪ. ದೂರ ಐತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಾನೆ ಅದು. ಅದೇ ತಯಾರು ಮಾಡೋದು, ಮ್ಯಾನುಫ್ಯಾಕ್ಚರ್ ಬೇರೆ ಕಡೆ ಹೋಗೋದು. ಅದೇ ಗೊತ್ತಾಗ್ತದೆ. ಕ್ಯಾಮ್ರಾ ಬಂದಿದ ತಕ್ಷಣ ಎಲ್ಲ ಬಿಟ್ರು. ಅದಕ್ಕಿಂತ ಮುಂಚೆ ಬರ್ತಾ ಇದ್ರು. ಇನ್ನ ಕಾಲ್ ಹೋಗ್ಬೇಕು. 46 ಕಿಲೋಮೀಟರ್ಸ್ ಐತೆ. ಅಲ್ಲ, ಇನ್ನ 138 ಕಿಲೋಮೀಟರ್ಸ್. ಸ್ಟಿಲ್ 138 ಕಿಲೋಮೀಟರ್ಸ್. ಏನೇನೋ ಕ್ಯಾರೆಕ್ಟರ್ಗಳು ನಂಗೆ ಇಕ್ಬೇಡ ಹೆಸರು. ಕರೆಕ್ಟ್ 50 ಕಿಲೋಮೀಟರ್ ಬಂದಿದ್ದೀನಿ ನಾನು ಗಾಡಿಯಲ್ಲಿ. ಕಳ್ದ್ರಿಗಿತ್ಯಾ 20 ಬಂದ್ಬಿಟ್ಟು 50 ಬಂದಿಲ್ಲ ನೀನು ಇನ್ನ. ಅಲ್ಲ, ನಿಂಗೆ ಕಂಪೇರ್ ಮಾಡಿದ್ರೆ ನಾನೇ ಪರವಾಗಿಲ್ಲ. ಬೇಗ ನಾನು ಬನ್ನಿ. ನೀನೇ ಓಡಿಸಿದ್ದೆಲ್ಲ. ಯಾಕೆ 180 ಕಿಲೋಮೀಟರ್ ಓಡಿಸಿಲ್ಲ? ನೀವು ಓಡಿಸೋದ ಯಾರು ಬೇಡ ಅಂದ್ರ? ನಿಮ್ಮ ಹೆಂಡತಿ ಕೇಳು ಒಂಚೂರು. ಹಂಗಾದ್ರೆ ಏನು ಮಾತಕ್ಕೆ ಮುಂಚೆ ಕೊಡೋ ನಿಮ್ಮ ಅಪ್ಪನ ಕೈ ಓಡಿಸ್ಲಿ, ಕೊಡೋ ನಿಮ್ಮ ಅಪ್ಪನ ಕೈ ಓಡಿಸ್ಲಿ. ಅದೇನೋ ಅಪ್ಪ ಊಟ ಬೀಸಿದ್ರಲ್ಲ, ಊಟ ಮಾಡಿದ್ಮೇಲೆ ಹಂಗೆ ಹೇಳ್ತಾವ್ರೆ. ಎಷ್ಟು ತಗೊಂಡ್ಲೆ ಮಗಳು? ಎಷ್ಟು ತಗೊಂಡ್ಲಿ ಅಲ್ಲ, ಮಂತ್ರಾಲಯದಿಂದ ಓಡಿಸ್ಕೊಂಬಂದದೆ. ಪಾಪ ಎಲ್ಲ ಹೋಗ್ತಾರೆ, ನೀವು ಓಡಿಸ್ತೀವಿ ಅಂತ ನಾನು ಹೇಳಿದ್ರೆ ಓಹೋ ನಕ್ಕೆ ಇಕ್ತೀಯಾ ಮಗ? ನಾನೇ ನಿಂಕೆ ನಿಕ್ಕಿಲ್ಲ, ಕಲ್ದಿರ್ಗಿರು. ಪಾಪ ಕಾಲಲ್ಲಿ ಮೇಯ್ತಾವ. ಎಲ್ಲನ ಹೋಗ್ಕೊಂಡ್ಲೆ ನರ್ಪೇಟ್ ನಾರಾಯಣ ಮುಖ ಅಂತ ನಾನು ನೋಡಿದೆ. ಎತ್ಕೂ ನಂಗೆ ಏನೇನೋ ಹೆಸರು ಇಟ್ಬೇಡ. ನನ್ನ ಹೆಸರು ಅಖಿಲ. ಅಷ್ಟು ಖರ್ಚು ಮಾಡಿ ನಾಮಕರಣ ಮಾಡಿಲ್ಲ.
ಅಷ್ಟೊತ್ತಿಗೆ ಏನು ಹೇಳ್ತೀವಿ ಕಾಲು ಹಿಡ್ಕೊಂಡು ಅಲ್ಲಿಂದ ಓಡಿಸ್ಕೊಂಡು ಉಳಿಸಾಗ ಕಾಣಿಸಲ್ಲ ಓಡಿಸ್ತೈತೆ ನೀನೇ ಹಾಳು ಮಾಡಿದ್ದೆಲ್ಲ. ಅಲ್ಲಿ ಕೊಡ್ತೀನಿ ಬಾರಿ ಉಳಿಸ್ತೀನಿ. ಎಲ್ಲಿ ಇವನಪ್ಪ ನಾನು ಹಂಗೆ ಹೊಡಿಸ್ಕೊ ಬಂದಿದ್ದು. ಯಾರ ನಾನು ಒತ್ತಿಗ್ದ ಒತ್ತಿಯ ಅವನೇ ಊಸಿ ರಾಷ್ಟ್ರ ಕಾಲ ಒಪ್ಕೊಂಡು ಸಡನ್ ನಿಲ್ಸಿದ್ರೆ. ಸೊ ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಮನೇಲಿ ಇದ್ದೀವಿ ಆಲ್ರೆಡಿ. ಮನೆಗೆ ಬಂದು ಒಂದು 1/4 ಗಂಟೆ ಆಯಿತು. 3:15 ಮನೆಗೆ ಬಂದುಬಿಟ್ವಿ. ಏನಂತಾರೆ ಅದೇ ಮನೆಗೆ ಬಂದಮೇಲೆ ಇದು ಬಟ್ಟೆಗಳು ಬ್ರಷ್ ಇದೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಎತ್ತಿಟ್ಟು ಮತ್ತು ಟವಲ್ಸ್ ಎಲ್ಲ ಒಣಗಾಕಿ ಸೊ ಇದನ್ನೆಲ್ಲ ಮಾಡ್ತಿದ್ವಿ. ಆ್ಯಂಡ್ ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೊಂದು 5 ಮಿನಿಟ್ಸ್, ಇನ್ನೊಂದು 4:30 ಆದಂಗೆ ಮುಖ ಎಲ್ಲ ತೊಳ್ಕೊಂಡು ಇನ್ನು ದೇವ್ರಿಗೆ ಪೂಜೆ ಮಾಡಬೇಕು. ಸೊ ನಾನು ತುಂಬ ದಿನದಿಂದ ಅನ್ಕೊತಿದ್ದೆ ಮನೆಗೆ ಬೃಂದಾವನ ತಗೋಬರ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಮೇ ಬಿ ದೇವರು ಇಲ್ಲೇ ತಗೋ ಅಂತ ಏನಾದರೂ ಸೂಚನೆ ಕೊಡ್ತೇನೋ ಗೊತ್ತಿಲ್ಲ. ನಾವು ಅಪ್ಪ ಕೇಳಿದ ತಕ್ಷಣ ತಗೋ ಅಂತ ಹೇಳ್ಬಿಟ್ರು. ಸೊ ಅದೊಂದು ಬಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ಮನೆಗೆ. ಆ್ಯಂಡ್ ತಂದಿರೋದು ಬೃಂದಾವನ ಮತ್ತು ಇದು ಆಮೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಸೊ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಜಾಸ್ತಿ ವ್ಲಾಗ್ ಎಲ್ಲ ಮಾಡೋದಕ್ಕಾಗಿಲ್ಲ ಇವತ್ತು, ಯಾಕಂತಂದರೆ ಗಾಡಿ ಜಾಸ್ತಿ ಡ್ರೈವ್ ಮಾಡಿದ್ದು ನಾನೇ ಅಲ್ವಾ. ಸೊ ನನಗೆ ಎಲ್ಲೆಲ್ಲೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಸೊ ಅಲ್ಲೆಲ್ಲೆಲ್ಲನೂ ವೀಡಿಯೋನ ಮಾಡಿದ್ದೀನಿ. ಆ್ಯಂಡ್ ಈ ಮಂತ್ರಾಲಯ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು. ಟ್ರಿಪ್ ಅಂತ ಅಲ್ಲ, ದೇವಸ್ಥಾನಕ್ಕೆ ಅಂತಲೇ ಹೋಗಿದ್ದಿದ್ದು ನಾವು. ನಾನು ಏನೆಲ್ಲ ನೋಡಿದ್ದೀನೋ ಅದನ್ನೆಲ್ಲ ನಾನು ನಿಮಗೂ ತೋರಿಸಿದ್ದೀನಿ. ಬಟ್ ಒಳಗಡೆ ಮಾತ್ರ ತೋರಿಸೋದಕ್ಕಾಗಿಲ್ಲ. ಪಂಚಮುಖಿ ದೇವಸ್ಥಾನದಲ್ಲಿ ಅದು ಬಿಟ್ಟರೆ ಆಂಜನೇಯಂದು ರಾಘವೇಂದ್ರ ಸ್ವಾಮಿದು ಡಿಸ್ಪ್ಲೇ ಆಗ್ತಿತ್ತು. ಸೊ ಅದನ್ನಲ್ಲಿ ಲೈವಲ್ಲಿ ಏನು ಅಲಂಕಾರ ಮಾಡಿದಾರೋ ಅದನ್ನೇ ಆಚೆ ಕೂಡ ಡಿಸ್ಪ್ಲೇ ಮಾಡ್ತಾಯಿದ್ರು. ಸೊ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ಅಂತ ಹೇಳ್ತಾ ಹೋಪ್ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಅಷ್ಟಾಗಿರುತ್ತೆ ಇವತ್ತಿನ ವೀಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.